ಎಲ್ರಿಗೂ ನಮಸ್ಕಾರ. ಮಕ್ಕಳ ಇವತ್ತಿನ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಪದ್ಯಭಾಗವಾಗಿರ್ತಕ್ಕಂತಹ ಭರವಸೆ ಎಂಬುವ ಪದ್ಯಭಾಗವನ್ನು ನಾವು ನೋಡೋಣ ಮಕ್ಕಳೇ. ಈ ಪದ್ಯಭಾಗವನ್ನು ಬರೆದಿರ್ತಕ್ಕಂಥವರು ಶ್ರೀಮತಿ BT ಲಲಿತಾ ನಾಯಕ್ ಅಂತಕ್ಕಂತಹ ಮಹಿಳಾ ಕವಯಿತ್ರಿಯವರು ಈ ಪದ್ಯಭಾಗವನ್ನು ರಚಿಸುತ್ತಿರ್ತಕ್ಕಂಥವ್ರು. ಭರವಸೆ ಮಕ್ಕಳೇ, ಇವತ್ತಿನ ದಿನ ಹೇಗಾಗಿದೆ ಅಂದರೆ, ಇವತ್ತಿನ ಜನಮಾನಸದಲ್ಲಿ ಇರ್ತಕ್ಕಂತಹ, ಇವತ್ತಿನ ಸಮಾಜದಲ್ಲಿರ್ತಕ್ಕಂತಹ ಜನ ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯ ಏನು ಮಾಡಲಿಕ್ಕೂ ಕೂಡ ಹೊರಟಿದ್ದಾನೆ. ನಿಜವಾದಂತಹ ಪ್ರಕೃತಿಯ ಸೊಬಗನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾನೆ. ಇಲ್ಲಿ ಸ್ವಚ್ಛಂದವಾಗಿ ಬಹಳ ಹಿಂದಿನಿಂದಲೂ ಕೂಡ ಅಭೂತಪೂರ್ವಕವಾಗಿ ಉಳ್ಕೊಂಡು ಬೆಳ್ಕೊಂಡು ಬಂದಿರತಕ್ಕಂತಹ ಪ್ರಕೃತಿಯನ್ನ ಸ್ವಾರ್ಥಕ್ಕಾಗಿ ಮನುಷ್ಯ ಅಂತಕ್ಕಂಥ ಇವತ್ತು ಬಲಿ ಕೊಡ್ತಾ ಇದ್ದಾನೆ. ಬಲಿಯನ್ನ ಅಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ, ಅದು ಹಣದ ಮೇಲಿನ ವ್ಯಾಮೋಹದಿಂದಾಗಿ ಇರಬಹುದು ಅಥವಾ ತನ್ನ ಸ್ವಂತ ಕಾರ್ಯಗಳಿಗಾಗಿ ಕೂಡ ಇರಬಹುದು. ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಗಿಡ, ಮರ, ಬೆಟ್ಟ, ಗುಡ್ಡ, ಕಲ್ಲು ಮಣ್ಣುಗಳನ್ನು ಕೂಡ ಇವತ್ತು ಮನುಷ್ಯ ಅಂತಕ್ಕಂಥವ್ರು ಬಿಡ್ತಾ ಇಲ್ಲ. ಎಲ್ಲವನ್ನೂ ಕೂಡ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ತಾರೆ. ಸೊ ಹಾಗಾಗಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ಬಿಟ್ಟು ನಿಜವಾಗಿಯೂ ಇರ್ತಕ್ಕಂತಹ ಒಂದು ಗಿಡ ಮರಗಳನ್ನ ಕಡಿದು ಆ ಗಿಡ ಮರಗಳ ಚಿತ್ರವನ್ನ ಇವತ್ತು ಏನ್ ಮಾಡ್ತಾ ಇದ್ದಾನೆ ಮನುಷ್ಯ, ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಗಿಡ ಮರಗಳ ಚಿತ್ರವನ್ನ ಒಂದು ಗೋಡೆಯ ಮೇಲೆ ಬಿಡಿಸ್ತಾ ಇದ್ದಾನೆ. ಗೋಡೆ ಮೇಲೆ ಬಿಡಿಸ್ಬಿಟ್ಟು ಮಾವಿನ ಮರ ಅಂದ್ರೆ ಹೇಗೆ, ಹಲಸಿನ ಮರ ಅಂದ್ರೆ ಹೇಗೆ, ಹುಲಿ ಅಂದ್ರೆ ಹೇಗಿರುತ್ತೆ, ಆನೆ ಅಂದ್ರೆ ಹೀಗಿರುತ್ತೆ ಅಂತೇಳಿ ಆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಒಂದು ಬೆಟ್ಟ ಗುಡ್ಡಗಳ ಚಿತ್ರಣ ಆಗಿರ್ಬೋದು, ನಿಜವಾಗಿರ್ತಕ್ಕಂತಹ ಜೀವ ಸಂಕುಲವನ್ನ ಬಿಟ್ಬಿಟ್ಟು ಅವುಗಳನ್ನ ನಾಶ ಮಾಡ್ತಾ ಈ ಕಡೆ ಕೇವಲ ಚಿತ್ರಗಳಲ್ಲಿ, ಜೀವ ಇಲ್ಲದ ಚಿತ್ರಣದಲ್ಲಿ ಗೋಡೆಯ ಮೇಲೆ, ಭಿತ್ತಿಯ ಮೇಲೆ ಬಿಡಿಸ್ತಕ್ಕಂತಹ ಚಿತ್ರಣವನ್ನು ನಾವು ಕಾಣ್ತಾ ಇದ್ವಿ. ಅದೇ ನಮ್ಮ ಪದ್ಯಭಾಗದಲ್ಲೂ ಕೂಡ ಎರಡು ಇಲ್ಲಿ ಪಾತ್ರಧಾರಿಗಳು ಬರ್ತವೆ, ಮಲ್ಲಿಗೆ ಮತ್ತು ಕೋಗಿಲೆ. ಮಲ್ಲಿಗೆ ಮತ್ತು ಕೋಗಿಲೆ ಇಲ್ಲಿ ಎರಡು ಪಾತ್ರಧಾರಿಗಳು ಬರ್ತವೆ. ಪರಸ್ಪರ ಇಲ್ಲಿ ಅದೇ ಒಂದು ಲೋಕವಾರ್ತೆಯನ್ನ, ಮಲ್ಲಿಗೆ ಅಂತಕ್ಕಂಥದ್ದು ಲೋಕವನ್ನ ಸಂಚರಿಸ್ತಕ್ಕಂತಹ ಕೋಗಿಲೆಯನ್ನ ಪ್ರಶ್ನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಸ್ವಭಾವದ ಬಗ್ಗೆ ನಮ್ಮ ಕೋಗಿಲೆಯ ಮಾತುಗಳಲ್ಲಿ ವ್ಯಕ್ತ ಆಗ್ತವೆ. ಜೊತೆಗೆ ಮತ್ತೊಂದು ಉತ್ತಮವಾಗಿರ್ತಕ್ಕಂತಹ ಅಂಶ ಕೂಡ ಇಲ್ಲಿ ವ್ಯಕ್ತ ಆಗುತ್ತೆ. ಈ ಭೂಮಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸಂಜೀವಿನಿ ಇದ್ದಾಗ. ಸೊ ಸಂಜೀವಿನಿ ಅಂತಂದಾಗ ಯಾವತ್ತೂ ಕೂಡ ಅದು ನಾಶ ಆಗದೇ ಇಲ್ಲ. ಜೊತೆಗೆ ಅದರ ಅವರ ಪ್ರೇಮದ ಹೊರತೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಉಂಟಾಗುತ್ತೆ. ಮನುಷ್ಯ ಏನೇ ಸ್ವಾರ್ಥ ಮಾಡಿದ್ರು, ಏನೇ ಮಾಡುವುದು, ಪ್ರಕೃತಿಯ ಮುಂದೆ ನಾವು ಯಾರು ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಮಕ್ಕಳೇ. ಹಾಗಾಗಿ ಪ್ರಕೃತಿ ಮಾತೆ ಅಂತಕ್ಕಂಥಳು ತನ್ನ ಇರುವಿಕೆಯನ್ನ, ತನ್ನ ಸಹಜತೆಯನ್ನ ಮತ್ತೊಮ್ಮೆ ಪಡ್ಕೊಂತಾಳೆ ಅನ್ನೋದನ್ನ ಹೇಳ್ತಾ ಈ ಪದ್ಯಭಾವವನ್ನ ಮುಗಿಸ್ತಾರೆ. ಹಾಗಾಗಿ ಅಂತ ಒಂದು ಸುಂದರವಾಗಿರ್ತಕ್ಕಂತಹ ಪದ್ಯಭಾಗದಲ್ಲಿ ಮಲ್ಲಿಗೆಯ ಪ್ರಶ್ನೆಗಳು ಏನಾಗಿತ್ತು, ಅದಕ್ಕೆ ಕೋಗಿಲೆಯ ಉತ್ತರ ಏನಾಗಿತ್ತು, ಕೊನೆಗೆ ಪದ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ಆಶಾಭಾವನೆಯ ಭೂಮಿಯ ಸಂಜೀವಿನಿ ಸತ್ವ ಈ ರೀತಿಯಾಗಿ ಇದೆ ಅನ್ನೋದರ ಕುರಿತಂತೆ ಈ ಪದ್ಯಭಾಗದಲ್ಲಿ ಬಹಳ ಸುಂದರವಾಗಿದೆ ಮಕ್ಕಳೇ. ಅದೆಲ್ಲವನ್ನೂ ಕೂಡ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಪದ್ಯಭಾಗವನ್ನ ರಚಿಸಿರ್ತಕ್ಕಂತಹ ನಮ್ಮ ಮಹಿಳಾ ಕವಯಿತ್ರಿಯಾಗಿರ್ತಕ್ಕಂತಹ ಶ್ರೀಮತಿ BT ಲಲಿತಾ ನಾಯಕ್ ಅವರ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟು ಹುಟ್ಟಿದ್ರು ಮತ್ತು ಅವರು ಬರೆದಿರ್ತಕ್ಕಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಏನು ಅನ್ನೋದನ್ನು ಕೂಡ ನಾವು ಇವತ್ತು ನೋಡೋಣ. ಈಗ ಮೊದಲನೇದಾಗಿ ನಮ್ಮ ಕವಯಿತ್ರಿ ಶ್ರೀಮತಿ ಲಲಿತಾ ನಾಯಕ್ ಅವರ ಪರಿಚಯ. ಹುಟ್ಟಿದ್ದು 4/4/1945 ಮಕ್ಕಳೇ, ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ 4/4/1945 ಇವರು ಜನನವನ್ನ ಪಡ್ಕೊಂತಾರೆ. ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಖ್ಯಾತರಾದ ಇವರು ಹಲವಾರು ಮೌಲಿಕ ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಇವರು ನೀಡಿದ್ದಾರೆ. ಜೊತೆಗೆ ಚಂದ್ರಪರಾಭವ, ಬಟ್ಟನ ಕನಸು, ನಮ್ ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು ಮತ್ತೆ ದೇವದುರ್ಗ ತಾಲೂಕು ದರ್ಶನ, ಒಡಲಬೇಗೆ ಅಂತಕ್ಕಂತಹ ಕೃತಿಗಳನ್ನ ಬರೆದರು.
ಗತಿ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ದೇವದುರ್ಗ ತಾಲೂಕು ದರ್ಶನ ಒಡನಬೇಗೆ ಅಂತಕ್ಕಂತಹ ಕೃತಿಗಳನ್ನ ಇವರು ರಚಿಸಿದರೆ, ಜೊತೆಗೆ ರೇಡಿಯೋ ನಾಟಕಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ. ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನ ಕೂಡ ಇವರು ರಚಿಸಿದ್ದಾರೆ ಅಂತ ಮಾಹಿತಿ ನಮಗೆ ತಿಳಿಬರುತ್ತೆ. ಜೊತೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ವಿಧಾನ ಪರಿಷತ್ ಗೊತ್ತಿದೆ ಮಕ್ಕಳ ಮೇಲ್ಮನೆ ಕೆಳಮನೆ ಅಂತ ನಿಮಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಓದಿರ್ತೀರಿ. ಸೊ ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂತಹ ವಿಧಾನ ಪರಿಷತ್ ಏನಿರುತ್ತೋ ಆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿದರೆ, ಜೊತೆಗೆ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕೂಡ ಇವರು ಕಾರ್ಯ ನಿರ್ವಹಿಸಿದರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಮಕ್ಕಳೇ, ಪ್ರಸ್ತುತ ಭರವಸೆ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನ ಇವರೇ ಬರೆದಿರ್ತಕ್ಕಂತಹ ಬಿದುರು ಬೆಳೆ ಕಂಟಿಯಲ್ಲಿ ಎಂಬುವ ಕವನ ಸಂಕಲನದಿಂದ ಪ್ರಸ್ತುತ ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಎಲ್ಲರೂ ಕೂಡ ಪುಸ್ತಕವನ್ನ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಪ್ರವೇಶ ಇದೆ, ಪ್ರವೇಶದಲ್ಲಿರ್ತಕ್ಕಂತಹ ಅಂಶಗಳನ್ನ ಓದ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಆಧುನಿಕ ಕನ್ನಡ ಕಾವ್ಯ ಮಹತ್ವದ ಘಟ್ಟಗಳಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳವಳಿಯು ಒಂದು. ಈ ಸಾಹಿತ್ಯವು ಚಳವಳಿಯ ಅರ್ಥದಲ್ಲಿ ಅನ್ವರ್ಥವಾಗಿ ರೂಪುಗೊಂಡಿದ್ದು ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯ ಸ್ವರೂಪವನ್ನು ತಳಿ ಮಹತ್ವದ ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ. ಸಮಾಜದಲ್ಲಿ ಶೋಷಿತರ ಪರವಾದ ನಿಲುವುಗಳನ್ನ ಬಂಡಾಯ ಸಾಹಿತ್ಯದಲ್ಲಿ ಕಾಣಬಹುದು. ಈ ಸಾಹಿತ್ಯವು ಸಾಮಾಜಿಕ ಅಸಮಾನತೆಗೆ ಶೋಷಣೆಯ ಪ್ರತಿಭಟನೆಯ ವಿಷಯವಾಗಿ ಒಳಗೊಂಡಿದೆ. ಶೋಷಣೆ ಎನ್ನುವುದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವನಿಂದ ಪ್ರಕೃತಿಯ ಮೇಲಾಗುವ ದೌರ್ಜನ್ಯ, ಇದರಿಂದಾಗುವ ಪರಿಣಾಮಗಳ ಬಗ್ಗೆಯೂ ಸಹ ಮಾರ್ಮಿಕವಾಗಿ ಈ ಸಾಹಿತ್ಯ ಪ್ರಕಾರದಲ್ಲಿ ಚಿತ್ರಿತವಾಗುತ್ತಿದೆ. ಪ್ರಕೃತ ಕಾಲದಲ್ಲಿ ಕೃತಕತೆಯ ಜಾಲದಲ್ಲಿ ಸಿಲುಕಿ ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ ಎಂಬ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲಾಗಿದೆ. ನಿತ್ಯ ನೂತನತೆಯಾದ ಈ ಭೂಮಿ ಬರಡಲ್ಲ, ಇವೆಲ್ಲವನ್ನ ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ವರತೆಯನ್ನ ಹರಸಿ ಜೀವ ಸಂಜೀವಿನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನ ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಮಕ್ಕಳೇ, ಶಾಲೆಯಿಂದ ನಾಳೆ ಒಂದಷ್ಟು ವಿಚಾರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹೇಳಿದೆ. ಇಲ್ಲೂ ಕೂಡ ಪ್ರಸ್ತುತ ಪ್ರವೇಶ ಭಾಗದಲ್ಲೂ ಕೂಡ ಕೊಟ್ಟಿದ್ದಾರೆ. ಈಗ ನೋಡೋಣ ಮಕ್ಕಳೇ, ಪದ್ಯ ಭಾಗದಲ್ಲಿ ಏನೆಲ್ಲ ವಿಚಾರ ಇದೆ, ಏನೆಲ್ಲ ಹೇಳಿದೆ ಅನ್ನೋದನ್ನ ನಾವು ಇನ್ನೊಂದಷ್ಟು ವಿವರವಾಗಿ ಎಲ್ಲವನ್ನೂ ಕೂಡ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವೀಗ ಮಾಡೋಣ. ನೋಡ್ಕೊಳ್ಳಿ, ಬಹಳ ಸುಂದರವಾಗಿರ್ತಕ್ಕಂತಹ ಪದ್ಯ ಭಾಗ. ಒಂದೆರಡು ನಿಮಿಷ ಓದ್ಕೊಳ್ಳಿ ಮಕ್ಕಳೇ, ಆಮೇಲೆ ಸಾರಾಂಶ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೀನಿ. ಮೊನ್ನೆ ಮಕ್ಕಳು ಹೇಳ್ತಾ ಇದ್ರು ಓದ್ಲಿಕ್ಕೆ ಒಂದೆರಡು ನಿಮಿಷ ಟೈಮ್ ಕೊಡಿ, ನಾವು ಓದ್ಕೊಂತೀವಿ ಆಮೇಲೆ ಮಾಡಿ ಅಂತ ಹೇಳ್ತಾ ಇದ್ರು. ಫೋನ್ ಮಾಡುವ ಓಕೆನಾ? ಹಾಗಾಗಿ ಫೋನಲ್ಲಿ ಹೇಳಿರೋದ್ರಿಂದ 2 ನಿಮಿಷ ಓದ್ಬಿಡ್ಲಿಕ್ಕೆ ಅವಕಾಶವನ್ನು ಕೊಡ್ತೀನಿ, ಓದಿ. ಓಕೆ, ನೋಡ್ಕೊಳ್ಳಿ. ಅರಳಿ ಮಲ್ಲಿಗೆ ಮೊಗ್ಗು ಸುಪ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮರದ ರಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೇರಸಿದ್ದರೊಳಗೊಂದು ಕುಕ್ಕಿದ. ನೋಡ್ರಿ, ನಮಗೆ ಗೊತ್ತಿದೆ ಮಕ್ಕಳೇ, ನಿಮಗೆ
ನಾವು ಹೇಗೆ ಜನವರಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಈ ರೀತಿಯ ಒಂದು ಪ್ರತಿ ತಿಂಗಳು ಒಂದು ಹೆಸರಿಂದ ಕರೀತು. ಅದೇ ರೀತಿಯಾಗಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕೂಡ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಅಂತೇಳಿ ಈ ತರದ ಒಂದು ವರ್ಷಕ್ಕೆ 12 ತಿಂಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ವಸಂತ ಕಾಲ ಅಥವಾ ವಸಂತ ಋತು ಅಂತಲೂ ಕೂಡ ನಾವು ಕರೀಬಹುದು. ಸೊ ವಸಂತದ ವಿಶೇಷ ಏನಪ್ಪಾ ಅಂದ್ರೆ ಯಾವ ಸಂದರ್ಭದಲ್ಲಿ ಬರ್ತದೆ, ವಸಂತ ಬಂದಾಗ ಗಿಡ ಮರಗಳೆಲ್ಲವೂ ಕೂಡ ಏನಾಗುತ್ತೆ, ಅನ್ಸೀಸನ್ ಇರ್ತಕ್ಕಂಥ ಬೇಸಿಗೆ ಕಾಲ ಬಂದಂತಹ ಸಂದರ್ಭದಲ್ಲಿ ಗಿಡ ಮರಗಳೆಲ್ಲವೂ ಕೂಡ ಬರಡಾಗಿರುತ್ತವೆ, ಎಲೆ ಎಲ್ಲ ಉದುರುತ್ತವೆ, ಗಿಡ ಮರಗಳೆಲ್ಲ ಏನಾಗಿರ್ತವೆ, ಬತ್ತೋಗಿರ್ತವೆ. ಸೊ ಅದರಲ್ಲಿರ್ತಕ್ಕಂಥ ಎಲೆಗಳು ಏನು ಇರಲ್ಲ. ಆದರೆ ವಸಂತ ಕಾಲ ಯಾವಾಗ ಬರುತ್ತೋ ಹೊಸ ಹುಟ್ಟು ಆ ಒಂದು ಗಿಡಕ್ಕೆ, ಆ ಮರಕ್ಕೆ ಬರುತ್ತೆ. ಬಾಡದಂತಹ ಒಂದು ಗಿಡ ಅಂತಕ್ಕಂಥದ್ದು, ಮರ ಅಂತಕ್ಕಂಥದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಆ ಎಲೆಗಳು ಕೂಡ ಹೊಸ ಹೊಸ ಚಿಗುರುಗಳು, ಹೊಸ ಹೊಸ ಹೂವುಗಳು, ಹೊಸ ಹೊಸ ಕಾಯಿಗಳು ಆಗ್ಲಿಕ್ಕೆ ಒಂದು ಪ್ರಾರಂಭವನ್ನ ಮಾಡುತ್ತೆ, ಹೊಸ ಮುನ್ನುಡಿಯನ್ನ ಇಡ್ಲಿಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಸೊ ಆ ರೀತಿಯ ಒಂದು ಕಾಲ ವಸಂತ ಕಾಲ ಅಂತಕ್ಕಂಥದ್ದು. ಅಂತಹ ಒಂದು ವಸಂತ ಕಾಲದ ಸಂದರ್ಭದಲ್ಲಿ ಏನ್ ಮಾಡುತ್ತಂದ್ರೆ ಮಲ್ಲಿಗೆ ಹೂ ಅಂತಕ್ಕಂಥದ್ದು ಅರಳುತ್ತಾ ಇದೆ. ಅಂದ್ರೆ ಮಲ್ಲಿಗೆ ಹೂವಿನ ಗಿಡ ಅಂತಕ್ಕಂಥದ್ದು ಇರುತ್ತೆ, ಅದರಲ್ಲೂ ಕೂಡ ಹೊಸ ಎಲೆ ಬಂದಿದೆ, ಹೊಸ ಚಿಗುರು ಬಂದಿದೆ, ಹೊಸ ಎಲೆ ಬಂದಿದೆ. ಸೊ ಹಾಗಾಗಿ ಅದರಲ್ಲಿ ಹೂವು ಕೂಡ ಬರ್ತಾ ಇದೆ, ಆ ಮೊಗ್ಗು ಅಂತಕ್ಕಂಥದ್ದು ಅರಳುತ್ತಾ ಇದೆ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ. ಸಾಮಾನ್ಯವಾಗಿ ನಮಗೆ ಮಲ್ಲಿಗೆ ಹೂವಿನ ವಿಶೇಷ ಏನಪ್ಪ ಅಂತಂದ್ರೆ, ಎಲ್ಲಾದ್ರೂ ಅಕ್ಕಪಕ್ಕ ನಾವು ಮಲ್ಲಿಗೆ ಹೂವನ್ನ ನೋಡದೇ ಇರಬೇಡ, ಎಲ್ಲಾದ್ರೂ ಸ್ವಲ್ಪ ಸ್ಮೆಲ್ ಬಂದಿದ್ರೆ ಸಾಕು, ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮಲ್ಲಿಗೆ ಹೂವು ಇದೆ ಅಥವಾ ಅದನ್ನ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಯಾಕಂದ್ರೆ ಅದರ ಸುವಾಸನ ಪರಿಮಳ, ಗಂಧ ಅಂದ್ರೆ ತುಂಬಾ ಪರಿಮಳ ನಮ್ಮ ಮೂಗನ್ನ ಪ್ರವೇಶಿಸುತ್ತೆ. ಸೊ ಹಾಗಾಗಿ ಅಂತಹ ಮಲ್ಲಿಗೆ ವಿಶೇಷತೆನೇ ಅದು ದುರ್ಡು ಮಲ್ಲಿಗೆ ಆಗಿರ್ಬೋದು, ಸೂಜಿ ಮಲ್ಲಿಗೆ ಆಗಿರ್ಬೋದು, ಜಾಜಿ ಮಲ್ಲಿಗೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಮಲ್ಲಿಗೆ ಆದ್ರೂ ಕೂಡ ಅಷ್ಟೇ ಅದರ ಒಂದು ಪರಿಮಳ ಅಂತಕ್ಕಂಥದ್ದು ಅದರ ಇರುವಿಕೆಯನ್ನ ತೋರಿಸುತ್ತೆ, ನಮ್ಮ ಅನುಭವಕ್ಕೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಂತಹ ವಸಂತ ಕಾಲದಲ್ಲಿ ಬಂದಂತಹ ಸಂದರ್ಭದಲ್ಲಿ ಮಲ್ಲಿಗೆ ಹೂ ಅಂತಕ್ಕಂಥದ್ದು ಅರಳುವ ಮುಖೇನ ಅದರ ಗಂಧವನ್ನ ಸುತ್ತಮುತ್ತಲೂ ಕೂಡ ಹಬ್ಬಿಸುತ್ತೆ. ಸೊ ಅದೇ ಸಂದರ್ಭದಲ್ಲಿ ಮಾಮರದ ರಾಮೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರಸಿ ತದರೊಳಗೊಂದು ಹುಟ್ಟಿದಳ. ಇನ್ನು ಮಾವಿನ ಮರದಲ್ಲಿ ಯಥೇಚ್ಛವಾಗಿ ಮಾವಿನ ಹಣ್ಣುಗಳು ಕೂಡ ಯಥೇಚ್ಛವಾಗಿ ಬಿಡುತ್ತವೆ. ಸೊ ಮಾವಿನ ಹಣ್ಣನ್ನು ತಿನ್ನಂತಹ ಕೋಗಿಲೆಯ ಕಂಠ ತುಂಬಾ ಮಧುರವಾಗುತ್ತೆ. ನೋಡಿ, ವರ್ಷ ಪೂರ್ತಿ ಕೋಗಿಲೆ ಇರುತ್ತೆ, ಆದ್ರೆ ಕೋಗಿಲೆಯು ಕೂಗೋದೇ ಇಲ್ಲ. ಯಾವಾಗ ಅದು ಕೂಗುತ್ತೆ, ಯಾವ ಅಲ್ಪ ಪ್ರಮಾಣದಷ್ಟೇ ಕೂಗುತ್ತೆ. ಆದ್ರೆ ಕೋಗಿಲೆಯ ಕೂಗು ಧ್ವನಿ ಯಥೇಚ್ಛವಾಗಿ ನಮಗೆ ಕೇಳ್ತಕ್ಕಂಥದ್ದು ಯಾವಾಗಪ್ಪ ಅಂದ್ರೆ ಈ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಂತಹ ಸಂದರ್ಭದಲ್ಲಿ. ಸೊ ಮಾವಿನ ಹಣ್ಣು ಕೋಗಿಲೆಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಹಣ್ಣು. ಅದನ್ನ ತಿಂತ ಅದರ ಕಂಠ ಅಂತಕ್ಕಂಥದ್ದು ಮಧುರವಾಗುತ್ತಂತೆ. ಆ ಮಧುರ ಆದಾಗೆಲ್ಲ ಅದು ಹೂ ಅಂತೇಳಿ ಕೂಗ್ತಾ ಇದೆ. ಸೊ ಹಾಗಾಗಿ ಯಾವಾಗ ವಸಂತ ಕಾಲ ಬರುತ್ತೋ ಅಂತಹ ವಸಂತ ಕಾಲದಲ್ಲಿ ಮಲ್ಲಿಗೆ ಹೂ ಕೂಡ ಅರಳುವ ಮುಖೇನ ಸುತ್ತಮುತ್ತಲ ಅದರ ಗಂಧವನ್ನು ಚೆಲ್ಲಿದ್ರೆ ಮಾಮರದಲ್ಲಿರ್ತಕ್ಕಂತಹ, ಅಂದ್ರೆ ಮಾವನ ಅದರ ಬೇರೆ ಅಲ್ಲ, ಮಾವಿನ ಮರದಲ್ಲಿರ್ತಕ್ಕಂತಹ ಮಾವಿನ ಹಣ್ಣಿನ ರುಚಿಯನ್ನು ತಿಂದಂತಹ ಕೋಗಿಲೆಯೂ ಕೂಡ ಮಲ್ಲಿಗೆಯ ಜೊತೆಗೆ ತನ್ನ ಸುಂದರವಾಗಿರ್ತಕ್ಕಂಥ, ಇಂಪಾಗಿರ್ತಕ್ಕಂಥ, ಹಿತಕರವಾಗಿರ್ತಕ್ಕಂತಹ ಒಂದು ಧ್ವನಿಯನ್ನು ಕೂಡ ಹೊರಹಾಕ್ತಂತೆ ಕೂಗುವ ನೋಡಿ. ಬಳುಕಾಡಿ ಮಲ್ಲಿಗೆಯ ಕೋಗಿಲೆಯ ಕರೆತು, ಪ್ರಿಯ ಗೆಳತಿ ಹಾಡೊಂದ ಹಾಡೆ ಭಾರ ಸಂಚಾರಿಣಿಯೇ ಅನುಭವದ ಒಂದಣಿಯೇ ಲೋಕವಾರ್ತೆಯದೇನು ಅರುಹೆ. ಅರುಹೆ ಅಂದ್ರೆ ತಿಳಿಸು, ಅರುಹೆ ಅಂತಂದ್ರೆ ತಿಳಿಸುವಂತಹ ಒಂದು ಅರ್ಥ ಬರುತ್ತೆ. ಅರುಹು ಇನ್ನೊಂದು ಪದ ಬರುತ್ತೆ ಮಕ್ಕಳಲ್ಲಿ, ಹೊನ್ಗಣಿ. ಚಿನ್ನದ ಗಣಿ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಮಕ್ಕಳ. ನೋಡ್ರಿ, ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು. ಇಲ್ಲಿ ನಾವು ಮಕ್ಕಳೇ
ಸೊ ಮಾವಿನ ಮರದಲ್ಲಿ ಸಾಕಷ್ಟು ಹಣ್ಣುಗಳಿದೆ. ಆ ಹಣ್ಣುಗಳನ್ನ ತಿನ್ನುವ ಸಲುವಾಗಿ ಅದೇ ಮಾವಿನ ಮರದಲ್ಲಿ ಒಂದು ಕೋಗಿಲೆ ಅಂತಕ್ಕಂಥದ್ದು ಒಂದು ರಂಬೆ ಮೇಲೆ ಒಂದು ಕುತ್ಕೊಂಡಿದೆ ಅನ್ಕೊಳ್ಳೋಣ. ಆ ರಂಬೆ ಮೇಲೆ ಕುತ್ಕೊಂಡು ಕೂತಕ್ಕಂತಹ ಧ್ವನಿಯನ್ನ, ಕೋಗಿಲೆಯನ್ನ ಆ ಮಾವಿನ ಮರಭಾಗದಲ್ಲಿ, ಮರದ ಕೆಳಭಾಗದಲ್ಲಿ ಇರ್ತಕ್ಕಂತಹ ಮಲ್ಲಿಗೆ ಹೂವಿನ ಗಿಡ ಇರುತ್ತಲ್ಲ, ಆ ಮಲ್ಲಿಗೆ ಹೂವಿನಲ್ಲಿ ಹರಿದಂತಹ ಹೂವು ಆ ಕೋಗಿಲೆಯನ್ನ ನೋಡ್ತಾ ಇದೆ, ಇಂಪಾಗಿ ಆಡ್ತಕ್ಕಂತಹ ಒಂದು ಶಬ್ದವನ್ನ, ಧ್ವನಿಯನ್ನ ಕೇಳ್ತಾ ಇದೆ. ಈಗ ಮಲ್ಲಿಗೆ ಹೂವು ಕೋಗಿಲೆಯನ್ನ ಕಾಡಿದೆ. ಪ್ರಿಯ ಗೆಳತಿ, ನನ್ನ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ನನ್ನ ಸ್ನೇಹಿತೆ ಅಥವಾ ನನ್ನ ಗೆಳತಿ ಅಂತೇಳಿ ಕರೀತಾ ಇದೆ. ನೋಡಿ, ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೆ. ಯಾಕಂದ್ರೆ ಕೋಗಿಲೆಯ ಕಂಠ ಅತ್ಯಂತ ಮಧುರವಾಗಿರ್ತಕ್ಕಂಥದ್ದು, ಇಂಪಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನ ಕಂಠದಿಂದ ಯಾವುದಾದ್ರೂ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಗೀತೆಯನ್ನ ಹಾಡಪ್ಪ, ನಾನು ಕೇಳಲಿಕ್ಕೆ ತುಂಬಾ ಆಸೆ ಆಗ್ತಾ ಇದೆ, ನಿನ್ನ ಕಂಠ ತುಂಬಾ ಚೆನ್ನಾಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಅದಕ್ಕೆ ಜೊತೆಗೆ ಮುಂದೆ ಬಾಣ ಸಂಚಾರಣೆ. ಬಾಣ ಸಂಚಾರಣೆ ಅಂತಂದ್ರೆ ಬಾನು ಅಂದ್ರೆ ಆಕಾಶ. ಸೊ ಆಕಾಶದಲ್ಲಿ ನೀನು ಸಾಕಷ್ಟು ಪ್ರದೇಶಗಳಿಗೆ ಸಂಚಾರಣೆ. ಮಲ್ಲಿಗೆ ಅಂದ್ರೆ ಒಂದೇ ಕಡೆ ಇರುತ್ತೆ, ಅದಕ್ಕೆ ಹಾರಾಟವನ್ನ ಮಾಡ್ಲಿಕ್ಕೆ ಆಗುತ್ತೆ. ಅದೇ ಕೋಗಿಲೆ ಹಾಗಲ್ಲ, ಬಹಳಷ್ಟು ಕಡೆ ಸಾಕಷ್ಟು ಕಡೆ ಬಹಳ ಸ್ವಚ್ಛಂದವಾಗಿ ಹಾರಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕೋಗಿಲೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸಾಕಷ್ಟು ಜಾಗಕ್ಕೆ, ಸಾಕಷ್ಟು ಕಡೆ ಹೋಗೋದ್ರಿಂದ ಸಾಕಷ್ಟು ಸನ್ನಿವೇಶಗಳನ್ನ, ಸಾಕಷ್ಟು ದೃಶ್ಯಗಳನ್ನ ನೋಡಿರುತ್ತೆ. ಹಾಗಾಗಿ ನೀನ್ ಯಾವ್ದಾದ್ರು ನೋಡಿದ್ದನ್ನ ಅಥವಾ ಕೇಳಿದ್ದನ್ನ, ಕಂಡಿದ್ದನ್ನ ನನಗೂ ಸ್ವಲ್ಪ ಆ ಒಂದು ವಿಚಾರಗಳನ್ನ ತಿಳಿಸು, ಅರಹು ಅನ್ನೋದು ಅದನ್ನ ಹೇಳ್ತಿರೋದು. ತಿಳಿಸು ಅಂತೇಳಿ ಮಲ್ಲಿಗೆ ಹೂ ಯಾರನ್ನ ಕೇಳ್ತಾ ಇದೆ? ಕೋಗಿಲೆಯನ್ನ ಕೇಳ್ತಾ ಇದೆ. ಬಾಣ ಸಂಚಾರಿ ಅನುಭವ ನೋಡಿ, ಅನುಭವ ಇದೆ ನಿಮಗೆ. ಯಾಕಂದ್ರೆ ಲೋಕದಲ್ಲಿ ಏನೇನ್ ನಡೀತಾ ಇದೆ, ಎಲ್ಲೆಲ್ಲಿ ಯಾವ ಘಟನೆಗಳು ಸಂಭವಿಸ್ತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಆ ಎಲ್ಲಾ ಘಟನೆಗಳನ್ನು ಕೂಡ ನೀನು ನೋಡಿದೀಯಾ, ತಿಳ್ಕೊಂಡಿದೀಯಾ, ಸಾಕಷ್ಟು ಅನುಭವ ಇದೆ. ಹಾಗಾಗಿ ನೀನು ತಿಳ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಘಟನೆಯ ಅನುಭವವನ್ನ ನನಗೆ ತಿಳಿಸು ಅಂತ ಹೇಳ್ತದೆ. ಲೋಕಾರ್ಥ ಏನು, ಲೋಕದಲ್ಲಿ ಇರ್ತಕ್ಕಂಥದ್ದು ನನಗೆ ತಿಳಿಸಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ನೋಡ್ರಿ, ಅಲ್ಲಿ ಇಬ್ಬರು ಇರ್ತಕ್ಕಂತಹ ಮಲ್ಲಿಗೆ ಆಗಿರ್ಬೋದು, ಕೋಗಿಲೆ ಆಗಿರ್ಬೋದು, ಅವೆರಡೂ ಕೂಡ ಏನು ಮಹಿಳೆಯರು ಅನ್ನೋದನ್ನ ನಮಗೆ ಗೊತ್ತಾಗ್ತದೆ. ಸ್ನೇಹಿತೆಯರು ಅಂತಂದ್ರೆ ಅಲ್ಲೆರಡು ಕೂಡ ಸ್ನೇಹಿತೆಯರು ಅಂತದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದುವರೆದಂತೆ ಈಗ ನಮ್ಮ ಕೋಗಿಲೆ ಹೇಳ್ತಾ ಇದೆ, ಏನೆಂದು ಹಾಡಲಿ ನಾನು, ಏನ ಹರುಹಲಿ ಚೆಲುವೆ, ಬಣ್ಣ ಬೆಳಗಿನ ಮಾತನರಿಯೇ, ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದ ಜಗವು, ನೈಜತೆಗೆ ಇಲ್ಲವೇ. ನೋಡಿ, ಎಷ್ಟು ಸೊಗಸಾಗಿರ್ತಕ್ಕಂಥದ್ದು. ಮನುಷ್ಯನ ಸ್ವಭಾವ, ಇಡೀ ಜಗತ್ತು ಅಂತಕ್ಕಂಥದ್ದು ಯಾವ ಸಂಕೋಲೆಯಿಂದ ಸಿಲುಕಿಕೊಂಡಿದೆ ಅನ್ನೋದನ್ನ ಈ ಒಂದು ಕೋಗಿಲೆಯ ಮಾತಿನ ಮುಖಾಂತರವಾಗಿ ನಾವು ಅರ್ಥೈಸ್ಕೋಬಹುದು ಮಕ್ಕಳೇ. ಏನೆಂದ ಹಾಡಲಿ, ನಾನು ಏನಂತ ಹೇಳಿ, ಏನ ಹರುಹಲಿ, ಏನು ಹರುಹಲಿ ಬರದೆ, ಏನಂತ ತಿಳಿಸಲಿ, ಏನಂತ ಹಾಡಲಿ, ಏನಂತ ತಿಳಿಸಲಿ. ಯಾಕೆಂದ್ರೆ ಅದಕ್ಕೆ ಸಾಕಷ್ಟು ವಿಚಾರ ಇದೆ. ಯಾವ ವಿಚಾರವನ್ನ ಹೇಳಬೇಕು, ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದೋ ಎರಡೋ ವಿಚಾರ ಆಗಿದ್ರೆ ಹೇಳ್ಬೋದಿಲ್ಲಿ, ಸಾಕಷ್ಟು ವಿಚಾರ ಇದೆ, ಸಾಕಷ್ಟು ಅನುಭವ ಇದೆ, ಯಾವ್ದನ್ನ ಹೇಳಬೇಕು, ಯಾವ್ದನ್ನ ಹೇಳಬೇಕು. ಹಾಗಾಗಿ ಅಂತ ಹೇಳ್ತಾರೆ. ಜೊತೆಗೆ ಮುಂದುವರೆದಂತೆ ಬಣ್ಣ ಬೆಳಗಿನ ಮಾತನೆ, ಇಡೀ ಜಗತ್ತು ಅಂತಕ್ಕಂಥದ್ದು ಕೇವಲ ಬಣ್ಣದ ಮಾತನಾಡ್ತಕ್ಕಂತಹ ಹೇಳಿದ್ರಲ್ಲ, ಬರೇ ಸುಳ್ಳು ಮೇಲೆ ಸುಳ್ಳು, ಆಕಾಶ ಮೇಲೆ ಗೋಪುರವನ್ನ ಮನೆ ಕಟ್ಟೋರು, ಸೊ ಈ ರೀತಿ ಮಾತುಗಳಿರ್ತಲ್ಲ. ಸೊ ಆ ರೀತಿಯಾಗಿ ಇಲ್ಲಿ ಮಾತಿನ ಧಾಟಿ ಇರೋದನ್ನ ನಾವು ಕಾಣ್ತಾ ಇದ್ವಿ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಹೋಗಿಲೆ ಕೃತಕತೆ ಅಂತಂದ್ರೆ ಇಲ್ಲಿ ಸತ್ಯ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಮಗಳೇ. ಕೃತಕತೆ ಅಂತಂದ್ರೆ ಮೋಸ. ಕೃತಕತೆ ಅಂತಂದ್ರೆ ಮೋಸ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಮಗಳೇ. ಈ ಇಡೀ ಜಗತ್ತಿನಲ್ಲಿ ಮೋಸ ಅಂತಕ್ಕಂಥದ್ದು, ಕೃತಕತೆ ಅಂದ್ರೆ ಇಲ್ಲಿ ನೈಜತೆಗೆ, ಸತ್ಯಕ್ಕೆ ಯಾವತ್ತೂ ಎಲ್ಲೂ ಕೂಡ ಇಲ್ಲಿ ಬೆಲೆ ಇಲ್ಲವೇ ಇಲ್ಲ. ಬರೇ ಇಡೀ ಜಗತ್ತು ಅಂತಕ್ಕಂಥದ್ದು
ಕೂಡಿರ್ತಕ್ಕಂಥದ್ದು, ಅಸತ್ಯದಿಂದ ಕೂಡಿರ್ತಕ್ಕಂಥದ್ದು, ಮೋಸದ ಜಾಲದಿಂದ ಕೂಡಿರ್ತಕ್ಕಂಥದ್ದು, ಬರೇ ಬಣ್ಣ ಬಣ್ಣದ ನಾನು ಹಂಗೆ ನಾನು ಹಿಂಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಕೇವಲ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾ ಇಡೀ ಮನುಷ್ಯರು ಜೀವನವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ, ಮೋಸಕ್ಕೆ ಅನ್ಯಾಯಕ್ಕೆ ಇವತ್ತು ಬೆಲೆ ಸಿಗ್ತಾ ಇದೆ. ಅದೇ ಇವತ್ತು ಮೈಗೂಡಿಸ್ಕೊಂಡು ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಚಿತ್ರಣವನ್ನ ಕೋಗಿಲೆಯ ಮಾತುಗಳ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಇದೆ. ನೋಡಿ, ಪ್ರಕೃತಿಯನ್ನು ಮುಂದುವರೆದು ಹೇಳ್ತಾ ಇದೆ, ಪ್ರಕೃತಿಯ ಸಿರಿ ಮುಡಿಗೆ ಕೊಡಲಿ ಹಾಕಿದ ಮುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ, ಬಿತ್ತಿಯಲ್ಲಿ ಬಿಡಿಸುವನು ಗಿಡಬಲ್ಲಿ ಚಿತ್ತಾರ, ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ. ನೋಡಿ, ಇವತ್ತು ನಾನು ಆಗಲೇ ಮಾತನ್ನು ಕೂಡ ಹೇಳಿದೆ, ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಅಂದ್ರೆ ಇವತ್ತು ಮನುಷ್ಯ ಅಂತ ಏನಂತಂದ್ರೆ ಇವತ್ತು ಸಂಪೂರ್ಣವಾಗಿ ಸ್ವಾರ್ಥ ಆಗಿದೆ, ಸ್ವಾರ್ಥ ಬಿಟ್ಟು ಸ್ವಾರ್ಥ ಜೀವನವನ್ನು ನಡೆಸ್ತಾರೆ. ಎಲ್ಲವೂ ಕೂಡ ಈ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂಥದ್ದೆಲ್ಲದೂ ಕೂಡ ನನ್ನದೇ, ನಮ್ಮದೇ, ನನ್ನ ಸ್ವಾರ್ಥಕ್ಕಾಗಿಯೇ ಇದೆ ಅನ್ನೋ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ತನ್ನ ಒಂದು ಸ್ವಾರ್ಥಕ್ಕಾಗಿರ್ಬೋದು, ಅದೇ ಸ್ವಾರ್ಥಕ್ಕಾಗಿ ತನ್ನ ಬಳಕೆಗಾಗಿರ್ಬೋದು, ಅಥವಾ ಅದನ್ನ ಮಾರಾಟ ಮಾಡುವ ಸಲುವಾಗಿ ಹಣದ ಮೇಲಿನ ವ್ಯಾಮೋಹ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಅವೆರಡೂ ಕಾರಣದಿಂದಾಗಿ ಇವತ್ತು ಏನ್ ಮಾಡ್ತೇನೆ, ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಿರಿ ಸಂಪತ್ತಿಗೆ ಒಡಲಿ ಹಾಕ್ತಾರೆ. ಅದನ್ನ ಗಿಡ ಮರಗಳನ್ನ ಕಡಿಯುವ ಮುಖಾಂತರ ಇರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳನ್ನ ನಾಶವನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಬೆಟ್ಟ ಗುಡ್ಡಗಳನ್ನ ತನ್ನ ಒಂದು ಬಳಕೆಗೆ ಬಳಸ್ಕೊಳ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನೂ ಕೂಡ ಒಟ್ಟಾರೆ ಇವೆಲ್ಲವೂ ಕೂಡ ಸೇರಿ ಇರ್ತಕ್ಕಂಥದ್ದನ್ನ ನಾವು ಪರಿಸರ ಅಂತೇಳಿ ಕರಿತೀವಿ. ಪರಿಸರದ ಒಂದೊಂದು ಭಾಗಗಳು, ಅಂಗಗಳು ಇವೆಲ್ಲವೂ ಕೂಡ. ಸೊ ಹಾಗಾಗಿ ಅಂತಹ ನೈಜವಾಗಿರತಕ್ಕಂತಹ ದೃಶ್ಯ, ನೈಜವಾಗಿರತಕ್ಕಂಥ ಪರಿಸರವನ್ನ ಹಾಳು ಮಾಡ್ತಾ ಏನ್ ಮಾಡ್ತಾ ಇದ್ದಾನೆ, ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ. ಗೋಡೆ, ಭಿತ್ತಿ ಅಂದ್ರೆ ಗೋಡೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ನೋಡಿ, ನಿಜವಾಗಿರ್ತಕ್ಕಂತಹ ಒಂದು ಗಿಡ ಮರಗಳನ್ನ, ಒಂದು ಪ್ರಾಣಿ ಸಂಕುಲವನ್ನ ಅಥವಾ ಯಾವುದೋ ಒಂದು ಬೆಟ್ಟ ಗುಡ್ಡಗಳನ್ನ ನಾಶವನ್ನು ಮಾಡ್ತಿದ್ದಾರೆ. ಆದರೆ ಅದೇ ಒಂದು ಗಿಡ ಬಳ್ಳಿಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಬೆಟ್ಟ ಗುಡ್ಡಗಳನ್ನ ಅವ್ರು ಏನ್ ಮಾಡ್ತಿದ್ದಾರೆ, ಗೋಡೆ ಮೇಲೆ ಚಿತ್ರ ಬರಬೇಕು. ಒಂದು ಹುಲಿ ಅಂದ್ರೆ ಹೇಗಿರುತ್ತೆ, ಒಂದು ಆನೆ ಅಂದ್ರೆ ಹೇಗಿರುತ್ತೆ, ಒಂದು ಮರ ಅಂದ್ರೆ ಹೀಗಿರುತ್ತೆ, ಒಂದು ಬೆಟ್ಟ ಗುಡ್ಡ, ಒಂದು ಪರ್ವತ ಅಂದ್ರೆ ಹೀಗಿರುತ್ತೆ ಅನ್ನೋದು ಚಿತ್ರದ ಮುಖಾಂತರವಾಗಿ ಚಿತ್ರಿಸ್ತಾ ಇದ್ದಾರೆ. ಸೊ ಅದನ್ನ ಚಿತ್ರಿಸುವ ಮುಖಾಂತರ ಅದನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ ಹೊರತು ನಿಜವಾಗಿರತಕ್ಕಂತಹ ಪ್ರಕೃತಿ ಸೊಬಗನ್ನ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನ ನಿಜವಾಗಿರ್ತಕ್ಕಂಥದ್ದನ್ನು ನೋಡಿ ಆನಂದಿಸ್ತಾ ಇಲ್ಲ. ಇದನ್ನ ನೋಡಿ ಆನಂದಿಸ್ತಾ ಇದ್ದಾರೆ, ಇದಕ್ಕೆ ಮನುಷ್ಯ ಒಗಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಕೋಗಿಲೆ ಹೇಳ್ತಾ ಇದೆ. ಬಿತ್ತನೆ ಬಿಡಿಸುವ ಗಿಡ ಬಳ್ಳಿ ಚಿತ್ತಾರ, ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ. ಈ ಮಣ್ಣಿನ ನಿಜವಾದಂತಹ ಸ್ವಾದವನ್ನ, ರುಚಿಯನ್ನ, ಮಣ್ಣಿನ ಫಲವತ್ತತೆಯನ್ನ ಈ ಮನುಷ್ಯ ಅಂತಕ್ಕಂಥದ್ದು ಮರೆತು ಬಿಡ್ತಾನೆ ಅನ್ನೋದನ್ನ ಕೋಗಿಲೆ ಬಹಳ ದುಃಖವನ್ನ ಪಡ್ಕೊಂಡು ಬಹಳ ಬೇಸರದಿಂದ ವ್ಯಕ್ತಪಡಿಸ್ತದೆ. ಯಾಕಂದ್ರೆ ಮನುಷ್ಯನ ಸ್ವಾರ್ಥದಿಂದಾಗಿ ಇವತ್ತು ಇಡೀ ಒಂದು ಪ್ರಾಣಿ ಸಂಕುಲ ಆಗಿರ್ಬೋದು, ಅಥವಾ ಒಂದು ಮರ ಗಿಡಗಳ ಸಂಕುಲ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾಶವನ್ನ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲಾ ಮನುಷ್ಯನ ಸ್ವಾರ್ಥದ ಗುಣ ಇವತ್ತು ಕೋಗಿಲೆಯ ಮುಖಾಂತರವಾಗಿ ವ್ಯಕ್ತ ಆಗ್ತಾ ಇದ್ದಾರೆ. ಇನ್ನು ಅದಕ್ಕೆ ಕೊನೆಯದಾಗಿ ಕೋಗಿಲೆಯ ಬೇಸರದ ನುಡಿಗಳಿಗೆ, ಮಾತುಗಳಿಗೆ ಒಂದು ರೀತಿಯಾಗಿ ಸಾಂತ್ವನದ ಮಾತುಗಳನ್ನ ಮಲ್ಲಿಗೆ ಅಂತ ಹೂ ಅಂತಕ್ಕಂಥದ್ದು ಹೇಳ್ತಾ ಇದೆ. ಆ ಒಂದು ಮಾತುಗಳು ಈ ಮುಂದಿನ ಭಾಗದಲ್ಲಿ ಬರ್ತಾ ಇದೆ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೀಕಾರ, ಕವಿ ಕಲ್ಪನೆಯ ಗಾನಧಾರಿ. ನಲುಗದಿರು ಇದಕ್ಕೇಳಿ ಬರಡಲ್ಲ, ಈ ಭುವಿಯು ಅಮರ ಪ್ರೇಮದ ವರತೆ, ಹರಿಯುವುದು ಉಂಟು ಅಲ್ಲಲ್ಲಿ, ಹರಿಯುವುದು ಉಂಟು ಅಲ್ಲಲ್ಲಿ ಅಂತೇಳಿ ಕೊನೆಯದಾಗಿ ನಮ್ಮ ಮಲ್ಲಿಗೆ ಅಂತಕ್ಕಂಥದ್ದು ಕೋಗಿಲೆಯ ಬೇಸರವನ್ನ ಹೋಗಲಾಡಿಸುವ ಸಲುವಾಗಿ ಈ ಭೂಮಿಯ ಅಮರತೆ ಅಂತಕ್ಕಂಥದ್ದು, ಅಥವಾ ಹೇಳಿದ್ವಿ ಸಂಜೀವಿನಿ ಸತ್ವ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹೊರಹೊಮ್ಮುತ್ತೆ ಅನ್ನೋದನ್ನ ಈ ಕೋಗಿಲೆಯ ಮಲ್ಲಿಗೆಯ ಮಾತುಗಳಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. ನೋಡಿ, ಬರ್ತಾ ಇದ್ದೇನೆ,
ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ. ಮಾವ ಇರ್ಬೋದು, ಮಲ್ಲಿಗೆ ಆಗಿರ್ಬೋದು, ಭ್ರಮರ ಅಂದ್ರೆ ಭ್ರಮರ ಅಂದ್ರೆ ದುಂಬಿ, ಭ್ರಮರ ಅಂದ್ರೆ ದುಂಬಿ ಎಲ್ಲವೂ ಕೂಡ ಒಂದಕ್ಕೊಂದು ಸೇರಿರ್ತಕ್ಕಂಥವು, ಒಂದಕ್ಕೊಂದು ಪೂರಕ ಸಹಕಾರದ ರೀತಿಯಲ್ಲಿ ಇರ್ತಕ್ಕಂಥವು. ಅದರ ಮತ್ತು ಝೇಂಕಾರ ಅಂದ್ರೆ ಬೀ ಅಂತೇಳಿ ಝೇಂಕಾರ ಒಂದು ಶಬ್ದ ಬರುತ್ತಲ್ಲ ಮಕ್ಕಳೇ, ಸೊ ಅದನ್ನ ನಾವು ಝೇಂಕಾರ ಅಂತೇಳಿ ಕರಿತೀವಿ. ಸೊ ಅವೆಲ್ಲವೂ ಕವಿ ಕಲ್ಪನೆಯ ಗಾನ ಹರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವೆಲ್ಲವೂ ಕೂಡ ಪ್ರಕೃತಿ ಸಹಜವಾಗಿ, ಪ್ರಕೃತಿಯ ಒಂದು ನಿಯಮದಂತೆ ಎಲ್ಲವೂ ಕೂಡ ಸ್ವಚ್ಛಂದವಾಗಿ ಇರ್ತಕ್ಕಂತಹ ಪ್ರಕೃತಿಯ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳು, ಸಾಮಗ್ರಿಗಳು. ಸೊ ಅವ್ಯಾವತ್ತೂ ಕೂಡ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಲುಗದಿರು, ನೀನು ದುಃಖವನ್ನ ಪಡ್ತಕ್ಕಂಥದ್ದನ್ನ ಬಿಡು, ದುಃಖ ಪಡೋದನ್ನ ಕಡಿಮೆ ಮಾಡ್ಕೋ ಅಥವಾ ಸಮಾಧಾನವನ್ನ ಮಾಡ್ಕೋ. ಇದನ್ನ ಕೇಳಿ ಬರಡಲ್ಲ. ಈ ಭೂಮಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬರಡಲ್ಲ, ಬರಡಾಗ್ಲಿಕ್ಕೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಭೂಮಿ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವಸ್ತುವಾಗಿದೆ. ಹಾಗಾಗಿ ಈ ಭೂಮಿಯು ಈ ಭೂಮಿಯು ಅವರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಸೊ ಹಾಗಾಗಿ ಈ ಮಣ್ಣಿನ ಗುಣವನ್ನ, ಈ ಮಣ್ಣಿನ ಫಲವತ್ತತೆಯನ್ನ ಭೂಮಿ ತಾಯಿ ಯಾವತ್ತೂ ಕೂಡ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಮನುಷ್ಯ ಸ್ವಾರ್ಥದಿಂದಾಗಿ ಪ್ರಕೃತಿನ ಹಾಳು ಮಾಡಲಿಕ್ಕೆ, ಪ್ರಕೃತಿಯ ಸಂಪತ್ತನ್ನ ನಾಶ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಈ ಅವರ ಪ್ರೇಮದ ಹೊರತೆ ಅಂತಕ್ಕಂಥದ್ದು ಭೂಮಿ ತಾಯಿ ಅಂತಕ್ಕಂಥದ್ದು ಮತ್ತೆ ಮತ್ತೆ ಕೊಟ್ಟೇ ಕೊಡ್ತಾಳೆ. ಸೊ ಹಾಗಾಗಿ ಏನೇ ಆದ್ರೂ ಕೂಡ ಈ ಭೂಮಿಯ ಸಂಜೀವಿನಿ ಸಂಪತ್ತಕ್ಕಂಥದ್ದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನದ ಒಂದು ಮಾತನ್ನ ನಮ್ಮ ಇಲ್ಲಿ ಕೋಗಿಲೆಗೆ ಮಲ್ಲಿಗೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕೂಡ ಇವತ್ತಿನ ಭಾಗದ ಒಂದು ಪದ್ಯ ಭಾಗ ಮಕ್ಕಳೇ. ಇದಕ್ಕೆ ಪೂರಕವಾಗಿ ಒಂದೆರಡು ಕ್ವಶನ್ಸ್ ಇದೆ, ನೋಡೋಣ ಮಕ್ಕಳ. ಈಗ ಕೋಗಿಲ ರಾಗವನ್ನ ಯಾವಾಗ ಬೆರೆಸಿತು? ಕೋಗಿಲ ರಾಗವನ್ನ ಯಾವಾಗ ಬೆರೆಸಿತು? ಇದೊಂದು ಪದ್ಯ ಕೇಳಿರಿ, ಯೋಚನೆ ಮಾಡಿ ನೋಡೋಣ. ವಸಂತ ನಾಗವನ ಸಾರಿದಾಗ ಮಾಮರದರ ಮೇಲೆ ಕುಳಿತ ಕೋಗಿಲೆಯು ಬೆರೆಸಿತದರೊಳಗೊಂದು ಕೋಗಿಲ ರಾಗ. ಮನುಷ್ಯನ ಸ್ವಭಾವದ ಬಗ್ಗೆ ಕವಯಿತ್ರಿಯ ಅಭಿಪ್ರಾಯವನ್ನು. ಸ್ವಾರ್ಥದಲ್ಲಿ ಮನುಷ್ಯ ಮುಳುಗಿ ಗಿಡ ಬಿತ್ತಿಯಲ್ಲಿ ಬಿಡಿಸುವನು, ಗಿಡಬಳ್ಳಿ ಚಿತ್ತಾರ ಮರೆತೇ ಹುಟ್ಟಿಹನು ಮಣ್ಣ ಸ್ವಗಳ. ಮನುಷ್ಯ ಸಂಪೂರ್ಣವಾಗಿ ಸ್ವಾರ್ಥಿಯಾಗಿ ಈ ಪ್ರಕೃತಿನ ನಾಶ ಮಾಡ್ತಾ ಸಂಪೂರ್ಣವಾಗಿ ಮಣ್ಣಿನ ಮಹತ್ವವನ್ನು ಮರೆತದಾನೆ ಅನ್ನೋದನ್ನ ಇಲ್ಲಿ ಕವಯಿತ್ರಿ ಹೇಳಿರ್ತಕ್ಕಂಥದ್ದು. ಇನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಬಿಟ್ಟೆ ಲಲಿತಾ ನಾಯಕ್ ಅವರ ಕೊಡುಗೆ ಏನಂದ್ರೆ, ನಾನೇನೋ ಒಂದಷ್ಟು ಕೃತಿಗಳನ್ನ ಬೋರ್ಡ್ ಮೇಲೆ ಬರೆದ ಮಕ್ಕಳೇ ಅವನ್ನ ಬರೀಬೇಕಾಗುತ್ತೆ. ಚಂದ್ರ ಪರಾಭವ, ಪಟ್ಟಣ ಕನಸು, ನಮ್ಮ ನೆಲೆ ಮೇಲೆ, ನಮ್ಮೂರಿ ಗತಿ, ಹಬ್ಬ ಮತ್ತು ಬಲಿ, ಇದಕ್ಕೂ ಮತ್ತೆ ದೇವದುರ್ಗ ತಾಲೂಕು ದರ್ಶನ, ಕೊಡಲ ಬೆಳಗ್ಗೆ, ಇವರು ಕೂಡ ಅವರ ಒಂದು ಕೃತಿಗಳು ಆಗ್ತವೆ ಮಕ್ಕಳೇ. ಇದಿಷ್ಟು ಕೂಡ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ವಿಚಾರ ಮಕ್ಕಳೇ. ಇದು ತರಗತಿ ಕೇಳಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.